ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇವತ್ತು ಅಂತ್ಯ ಆಗ್ತಾ ಇದೆ. ಇವತ್ತು ಪ್ರಕರಣದ ಎಲ್ಲಾ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಿಂದ 13 ಮಂದಿ ಆರೋಪಿಗಳು ಹಾಜರಾಗ್ತಾರೆ. ತುಮಕೂರು ಜೈಲಿನಿಂದ 4 ಆರೋಪಿಗಳನ್ನ ಹಾಜರುಪಡಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಪುನಃ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿ ಮಾಡಬಹುದು. ನ್ಯಾಯಾಂಗ ಬಂಧನ ವಿಸ್ತರಣೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಮೂಲಕ ಮನವಿಯನ್ನ ಸಲ್ಲಿಸಬಹುದು. ಸೊ ಇವತ್ತಿನ ಬೆಳವಣಿಗೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಎಲ್ಲರನ್ನೂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ತುಮಕೂರಲ್ಲಿ ಒಂದು 3 ಜನ ಏನೋ ಇದ್ದಾರೆ, ಅವರನ್ನು ಕೂಡ ಇವತ್ತು ಕರೆಸಲಾಗುತ್ತೆ. ಸೊ ಈ ಮುಖಾಂತರವಾಗಿ ಇವತ್ತಿನ ಬೆಳವಣಿಗೆ ಕೋರ್ಟ್ನಲ್ಲಿ ಏನಾಗುತ್ತೆ, ಮತ್ತೆ ನ್ಯಾಯಾಂಗ ಬಂಧನ ಅಂತಂದ್ರೆ ಜೈಲಿಗೆ ಕಳಿಸ್ತಾರೋ ಅಥವಾ ಏನು ಪ್ಲಾನ್ ಇದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಇವತ್ತು ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಪೊಲೀಸರು, ತನಿಖೆ ಯಾವ ಹಂತದಲ್ಲಿ ಬಂದಿದೆ, ಇದೆಲ್ಲವೂ ಕೂಡ ಇವತ್ತಿನ ಕುತೂಹಲ ಕಾರಣವಾಗ್ತಾ ಇರೋದು. ಸಾಕಷ್ಟು ಬೆಳವಣಿಗೆಯ ನಿರೀಕ್ಷೆಯಲ್ಲಿ ಇದೀಗ ಅಭಿಮಾನಿಗಳು ಕೂಡ ಇದ್ದಾರೆ. ಯಾಕಂದ್ರೆ ದರ್ಶನ್ ಜೈಲುವಾಸವನ್ನು ಅನುಭವಿಸಕ್ಕೆ ಶುರು ಮಾಡಿ ಸುಮಾರು ದಿನಗಳೇ ಆಗ್ತಾ ಬಂತು. 1 ತಿಂಗಳ ಮೇಲೆ ಹೆಚ್ಚಿನ ದಿನಗಳು ಕಳೀತಾ ಬಂತು. ಹಾಗಾಗಿ ಜಾಮೀನು ಅಥವಾ ಮತ್ತೆ ಜೈಲು ಯಾವಾಗ ಹೊರಗೆ ಬರ್ತಾರೆ, ಈ ಕೇಸ್ ಯಾವ ಹಂತದಲ್ಲಿದೆ, ಈ ಪ್ರಶ್ನೆಯನ್ನ ಅವರ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇರುವಂತ ಆರೋಪಿಗಳು ಮತ್ತು ಕೆಲವರನ್ನ ತುಮಕೂರಿಗೆ ಕಳಿಸಲಾಗಿತ್ತು, ಬೇರೆ ಬೇರೆ ಇಡಿಸಿದ್ರು. ಸೊ ಅಲ್ಲಿಂದಲೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತು ಕೋರ್ಟ್ ಹಾಲ್ನಲ್ಲಿ ಏನ್ ಬೆಳವಣಿಗೆ ಆಗತ್ತೆ, ಜಡ್ಜಿಗೆ ಏನ್ ಹೇಳ್ತಾರೆ, ಪೊಲೀಸರು ಏನ್ ಹೇಳ್ತಾರೆ, ದರ್ಶನ್ ಪರ ವಕೀಲರು ಏನ್ ಹೇಳ್ತಾರೆ, ಕೊನೆಗೆ ಏನ್ ಆಗಬಹುದು, ಜೈಲಿಂದ ಯಾವತ್ತು ಹೊರಗೆ ಬರಬಹುದು ದರ್ಶನ್, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ಇವತ್ತಿನ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಮತ್ತು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ. ಒಂದ್ ಕಡೆಯಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಸದೇ ಇರಬೇಕು ಅನ್ನುವಂತ ನಿರ್ಧಾರದಲ್ಲಿ ವಕೀಲರಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಸೊ ಆಲ್ರೆಡಿ ತನಿಖೆ ಎಲ್ಲ ಮುಗ್ದಿರೋದ್ರಿಂದ ಪೊಲೀಸರ ನಿರ್ಧಾರವೇನು, ಏನ್ ನಿರ್ಣಯ ಕೈಗೊಳ್ಳಬಹುದು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ದಿನ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಮುಕ್ತಾಯ ಆಗ್ತಾ ಇರೋದು. ವಾಟ್ ನೆಕ್ಸ್ಟ್ ಅನ್ನೋದು ಸಹಜವಾಗಿ ಎಲ್ರಿಗೂ ಇರುವಂತ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗ್ತಾ ಇದೆ ಪ್ರೊಸೀಜರ್ಗಳು ನಿತ್ಯ ಏನು ನ್ಯಾಯಾಂಗ ಬಂಧನ ಏನು ಇವತ್ತಿಗೆ ಅಂತ್ಯ ಆಗುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆರೋಪಿಗಳು ಏನಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಬೆಂಗಳೂರಿನಿಂದ ಸುಮಾರು 13 ಜನ ಮತ್ತೆ ತುಮಕೂರು ಜೈಲಿನ 4 ಜನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರೆಲ್ಲರನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ಹಾಜರುಪಡಿಸಿದ ಬಳಿಕ ಅವ್ರನ್ನ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ನ್ಯಾಯಾಲಯಕ್ಕೆ ರಿಮ್ಯಾಂಡ್ ಅನ್ನ ಕೊಡ್ತಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆಯನ್ನ ಮಾಡ್ತಾರೆ. ಸೊ ಇದಾದ ಬಳಿಕ ಯಾವ ಕಾರಣಕ್ಕಾಗಿ ಅವರಿಗೆ ಈ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆಯನ್ನು ಮಾಡಬೇಕು ಅನ್ನೋದ್ರಲ್ಲಿ ಅದರಲ್ಲಿ ಉಲ್ಲೇಖವಾಗಿರುತ್ತೆ. ಸೊ ಒಂದು ವೇಳೆ ಇನ್ನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ, ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಒಂದಿಷ್ಟು ವರದಿಗಳು ಕೈ ಸೇರಿಲ್ಲ, ಎಲ್ಲ ವರದಿಗಳು ಕೂಡ ಕೈ ಸೇರ್ಬೇಕಾಗತ್ತೆ. ಈಗಾಗಲೇ ಏನಾದ್ರು ಆರೋಪಿಗಳಿಗೆ ಜಾಮೀನಿಗೆ ಅರ್ಜಿ ಹಾಕೊಂಡು ಅವರಿಗೆ ಜಾಮೀನು ಸಿಕ್ಕಿದ್ದೆ ಆದಲ್ಲಿ ಇಂತಹ ಆರೋಪಿಗಳು ಪ್ರಭಾವಿಗಳಾಗಿರುವಂತದ್ದು. ಹಾಗಾಗಿ ಸಾಕ್ಷ್ಯಾಧಾರಗಳ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರುವಂತದ್ದು, ನಾಶಪಡಿಸುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸಬೇಕು ಮತ್ತು ಪ್ರಕರಣದ ತನಿಖೆ ಇನ್ನೂ ಕೂಡ ಮುಕ್ತಾಯ ಆಗಿರದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರದು ಮತ್ತೆ ಅವರಿಗೆ ಯಾವುದೇ ರೀತಿಯಲ್ಲಿ ರಿಲೀಫ್ ಸಿಗಬಾರದು ಅಂತ ಹೇಳಿ ರಿಮ್ಯಾಂಡ್ ನಲ್ಲಿ ಕೂಡ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಅದರಂತೆ ಆರೋಪಿಗಳಿಗೆ ಇವತ್ತು ನ್ಯಾಯಾಂಗ ಬಂಧನ ಇರುತ್ತೆ, ಅದು ವಿಸ್ತರಣೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.